ಶುಭೋದಯ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಚಾರಿ ದ ಟ್ರಾವೆಲಾಗ್. ನೆನ್ನೆ ನಾವು ಕಠ್ಮಂಡುನಲ್ಲಿರೋ ಪಶುಪತಿನಾಥ್ ದೇವಸ್ಥಾನ, ಜಲ್ನಾರಾಯಣ್, ಸ್ವಯಂಭೂ ಸ್ತೂಪ ಮತ್ತು ಇಸ್ಕಾನ್ ನೋಡಿಕೊಂಡು ಲೋಕಲೆಲ್ಲ ತಿರುಗ್ಕೊಂಡು ವಾಪಸ್ ಬಂದ್ವಿ. ಲೇಟ್ ಆಯಿತು, ಲೋಕಲೆಲ್ಲ ನೋಡಿಕೊಂಡು 11 o'clock ಆಗೋಯಿತು ನೈಟ್ ಬರೋ ಅಷ್ಟರಲ್ಲಿ. ಸೊ ನಾನು ಅಪ್ಡೇಟ್ ಮಾಡೋದಕ್ಕಾಗಲಿಲ್ಲ ರಾತ್ರಿ. ಈಗ ಮಾರ್ನಿಂಗ್ ವಿ ಆರ್ ಆಲ್ ಸೆಟ್ ಟು ಗೋ. ಸೇ ಹಾಯ್. ಹಾಯ್, ಶುಭೋದಯ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ವಿ ಆಲ್ ಸೆಟ್ ಟು ಗೋ. ಇವತ್ತು ಬಂದು ಕಠ್ಮಂಡು, ಅದರ್ ಸೈಡ್ ಆಫ್ ಕಠ್ಮಂಡು ಹೋಗ್ತಿದ್ದೀವಿ. ಇಲ್ಲಿ ನಮಗೆ ದರ್ಬಾರ್ ಸ್ಕ್ವೇರ್, ಪತನ್ ದರ್ಬಾರ್ ಸ್ಕ್ವೇರ್, ಡೋಲೇಶ್ವರ್ ಮಹಾನಾಥ್ ದೇವಸ್ಥಾನ ಇವೆಲ್ಲ ಪ್ರಮುಖವಾದ ಸ್ಥಳಗಳನ್ನು ನಾವು ನೋಡೋದಕ್ಕೆ ಹೋಗ್ತಿದ್ದೀವಿ. ಕಂಪ್ಲೀಟ್ ಎಕ್ಸ್ಪ್ಲೋರ್ ಮಾಡೋಣ. ನಮ್ಮೊಂದಿಗೆ ಇನ್ನೊಬ್ಬರು ನಮ್ಮ ಸ್ನೇಹಿತರು ಬರ್ತಿದ್ದಾರೆ. ಆಮೇಲೆ ನಾವು ಈ ಟ್ರಿಪ್ನ ಇಷ್ಟು ಆರಾಮಾಗಿ ಮಾಡ್ತಿದ್ದೀವಿ ಅಂದರೆ ಅದಕ್ಕೊಬ್ಬ ವ್ಯಕ್ತಿ ರೀಸನ್. ನಮಗೆ ಕಂಪ್ಲೀಟ್ ಟೂರ್ ಗೈಡ್ ಎಲ್ಲ ಗೈಡೆನ್ಸ್ ಆಗಲಿ, ನಮ್ಗೆ ಸಹಾಯ ಆಗಲಿ ಎಲ್ಲರೂ ಅವರೇ ನಮಗೆ ಮಾಡಿಕೊಡ್ತಿದ್ದಾರೆ. ಅವ್ರು ಯಾರು, ಅವ್ರ ಡೀಟೇಲ್ಸ್ ಏನು ಅಂತ ನಾನು ನಿಮಗೆ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ ಇವತ್ತು. ಕೀಪ್ ವಾಚಿಂಗ್ ಟಿಲ್ ದ ಎಂಡ್. ಅಂಟಿಲ್ ದೆನ್ ಬಾಯ್. ಸೊ ಮಾರ್ನಿಂಗ್ ಎದ್ದು ನಮ್ಮ ಐರಾವತನ ಬಾಡಿ ವಾಶ್ ಮಾಡಿದ್ವಿ, ಒಳಗಡೆ ಎಲ್ಲ ಕ್ಲೀನ್ ಮಾಡಿದ್ವಿ ಇವತ್ತು. ಸೊ ನಮ್ಮ ಐರಾವತ ಸಹ ಫ್ರೆಶ್ ಆಗಿದೆ. ಹಲೋ ಸರ್, ವೆರಿ ಗುಡ್ ಮಾರ್ನಿಂಗ್. ಸೊ ಇವರು ನಮ್ಮೊಂದಿಗೆ ಇವತ್ತು ನಮ್ಮ ಜೊತೆ ಬರ್ತಿದ್ದಾರೆ. ಸರ್, ಯುವರ್ ನೇಮ್ ಸರ್? ಬಾಬುರಾಮ್ ಥಾಪಾ. ಬಾಬುರಾಮ್ ಥಾ. ಇವ್ರು ಬಂದು ಇಲ್ಲಿ ಲೋಕಲ್ ಅವರು, ಪ್ಲಸ್ ಇಲ್ಲಿ ಅವ್ರದ್ದು ಬಸ್. ಆಮೇಲೆ ಸರ್, ಯು ಟೆಲ್ ಅಬೌಟ್ ಯುವರ್ ಸೆಲ್ಫ್ ಸರ್, ಜಸ್ಟ್ ಫಾರ್ ಮಿನಿಟ್. I'm just a tourism businessman. Okay. I worked for around 18 years in this field, and I have a good experience in tourism field also. Okay. I'm a driver also. ಓಕೆ. That much. ಓನರ್ ಕಮ್ ಡ್ರೈವರ್. Yes. ಅವ್ರದ್ದೇ ಓನ್ ವೆಹಿಕಲ್ ಇದೆ, ಅವರು ಡ್ರೈವ್ ಮಾಡ್ತಾರೆ. ಬಟ್ ಅವ್ರದ್ದು ಓನ್ ವೆಹಿಕಲ್ ಇದೆ. ಇವತ್ತು ನಮ್ಮ ರಿಕ್ವೆಸ್ಟ್ ಪ್ರಕಾರ, ನಮ್ಮ ಸ್ನೇಹಿತರ ರಿಕ್ವೆಸ್ಟ್ ಪ್ರಕಾರ ನಮ್ಮ ಗಾಡಿನ ತೊಗೊಂಡು ಅವ್ರು ಬರ್ತಿದ್ದಾರೆ ಲೋಕಲಲ್ಲಿ ಎಲ್ಲ ತೋರಿಸ್ಕೊಡೋದಕ್ಕೆ ನಮಗೆ. ಥ್ಯಾಂಕ್ ಯು ಸೋ ಮಚ್ ಸರ್. You're welcome, ma'am. ನಾವಿವಾಗ ಡೋಲೇಶ್ವರ್ ಮಹಾದೇವ್ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ಡೋಲೇಶ್ವರ್ ಮಹಾದೇವ್ ದೇವಸ್ಥಾನ ಬಂದು ಕೇದಾರ್ನಾಥಿನ ಇನ್ನೊಂದು ಭಾಗ ಎಲ್ಲಿದೆ ಅಂತ ಪ್ರಚಾರ ಆಗಿದೆ. ಅದು ನಿಜಾನೋ ಅಲ್ವೋ ನೋಡೋಣ ಬನ್ನಿ, ಒಳಗಡೆ ಹೋಗಿ. ಲೊಕೇಶನ್ ಮಾತ್ರ ಸೂಪರ್ ಆಗಿದೆ. ಈ ದೇವಸ್ಥಾನ ಟಾಪ್ ಆಫ್ ದ ಹಿಲ್ ಇದೆ. ವೆಲ್ಕಮ್ ಟು ಡೋಲೇಶ್ವರ ಮಹಾದೇವ್ ಟೆಂಪಲ್.
ದರ್ಶನ ಚೆನ್ನಾಗಾಯಿತು. ಇಲ್ಲಿನ ವಿಶೇಷತೆ, ಇಲ್ಲಿ ಗುರೂಜಿಗಳು ಏನು ಹೇಳ್ತಾರೆ ಅಂದರೆ, ಡೋಲೇಶ್ವರ್ ಮಹಾದೇವ್ ಬಂದು ಕೇದಾರ್ನಾಥನ ಮುಖಭಾಗ ಇಲ್ಲಿದೆ ಅಂತ. ಕೇದಾರ್ನಾಥಲ್ಲಿ ಬಾಡಿ ಇದ್ದರೆ, ಶರೀರ ಇದ್ದರೆ, ಇಲ್ಲಿ ಮುಖಭಾಗ ಅಂತಾರೆ. ತುಂಬ ಕನ್ಫ್ಯೂಷನ್ಸ್ ಇದೆ. ಡೋಲೇಶ್ವರ್ ಮಹಾದೇವ, ಪಶುಪತಿನಾಥ ಅಂತ ಬಹಳ ಕನ್ಫ್ಯೂಷನ್ಸ್ ಇದೆ. ನನಗೂ ಸಹ ಇತ್ತು. ಅಲ್ಲಿ ಅರ್ಚಕರು ಹೇಳ್ತಾರೆ ಪಶುಪತಿನಾಥೇ ಪ್ರಮುಖವಾದ ಸ್ಥಾನ ಅಂತ, ಇಲ್ಲಿ ಹೇಳ್ತಾರೆ ಡೋಲೇಶ್ವರ್ ಮಹಾದೇವೇ ಪ್ರಮುಖವಾದ ಸ್ಥಾನ ಅಂತ. ಇಲ್ಲಿಯ ಪ್ರಧಾನ ಅರ್ಚಕರು ಇವರು. ಎಲ್ಲ ಶಿವ ಭಕ್ತರಿಗೂ ಕೇದಾರ್ನಾಥ್ ದರ್ಶನ ಆದಮೇಲೆ ಡೋಲೇಶ್ವರ್ ದರ್ಶನ ಮಾಡಿಲ್ಲ ಅಂದರೆ ಯಾತ್ರಾ ಇನ್ಕಂಪ್ಲೀಟ್, ಅಂದರೆ ಪೂರ್ಣ ಆಗಲಿಲ್ಲ ಅಂತ ಹೇಳ್ತಾರೆ. ಸೊ ಕೇದಾರ್ನಾಥ್ ದರ್ಶನ ಮಾಡಿದ್ಮೇಲೆ ನಾವು ಡೋಲೇಶ್ವರ್ ಮಹಾದೇವ್ ದರ್ಶನ ಮಾಡಲೇಬೇಕಂತೆ. ಇಲ್ಲಿವರೆಗೂ ಪಶುಪತಿನಾಥ್ ಅಂತ ಅಂದ್ಕೊಂಡಿದ್ದೆ. ಪಶುಪತಿನಾಥು ಹೌದು ಅಂದರು, ಯಾವ್ದು ನಿಜ ಅಂತ ನನಗಂತೂ ಗೊತ್ತಿಲ್ಲ. ಸೊ ಪಶುಪತಿನಾಥ್ ದರ್ಶನವೂ ಆಯಿತು, ಡೋಲೇಶ್ವರ್ ಮಹಾದೇವ್ ದರ್ಶನವೂ ಆಯಿತು. ಸೊ ನನ್ನ ಯಾತ್ರೆ, ಕೇದಾರ್ನಾಥ್ ಯಾತ್ರಾ ಸಂಪೂರ್ಣ ಆಗಿದೆ ಇಲ್ಲಿಗೆ. ಸೊ ಇದು ಇಲ್ಲಿ ತುಂಬ ವರ್ಷಗಳಿಂದ, 4000 ವರ್ಷಗಳಿಂದನೂ ಪಶುಪತಿನಾಥೇ ಮುಖ್ಯ ಅಂತ ಅಂದ್ಕೊಂಡಿದ್ರು. ಇವಾಗ 2009ರಲ್ಲಿ ಕೇದಾರ್ನಾಥ್ನ ಹೆಡ್ ಪ್ರೀಸ್ಟ್ ಡಿಕ್ಲೇರ್ ಮಾಡಿದ್ರಂತೆ ಇದೇ ಮೇನ್ ಅಂತ. ಅವರ ಹೆಸರು ಬಂದು ಜಗದ್ಗುರು ಭೀಮಾಶಂಕರ್ಲಿಂಗ್ ಶಿವಾಚಾರ್ಯ ಅಂತ. ಆದ್ದರಿಂದ ಇದೇ ಮೇನ್ ಅಂತ ಹೇಳ್ತಿದ್ದಾರೆ. ಯಾವುದಾದ್ರೆ ಏನು, ಎರಡೂ ದರ್ಶನ ಮಾಡಿದ್ವಿ. ನೀವು ಬಂದರೂ ಸಹ ಎರಡೂ ದರ್ಶನ ಮಾಡಿ. ಸೊ ಕಂಪ್ಲೀಟ್ ಮಾಡ್ಕೊಳ್ಳಿ ನಿಮ್ಮ ಯಾತ್ರೆಯನ್ನು. ಸ್ಟೇಜಲ್ಲಿರೋದಿದು. ಇಲ್ಲಿಗೆ ಟಿಕೆಟ್ ತೊಗೊಬೇಕು ನಾವು. ಟಿಕೆಟ್ ಫೀ, ಎಂಟ್ರಿ ಫೀ ಬಂದು 100 ರೂಪೀಸ್ ಒಬ್ಬರಿಗೆ. 10 ವರ್ಷದ ಕೆಳಗಿನ ಮಕ್ಕಳಿಗೆ ಫ್ರೀ. ಹೋಗ್ತಿದೆ ಇಲ್ಲಿ ಎಲೆಕ್ಟ್ರಿಕ್ ಕೇಳೋಣ. ಕಠ್ಮಂಡು ಏರ್ಪೋರ್ಟ್ಗೆ ಹೋಗ್ತಿದೆಯಂತೆ. ಸೊ ಇದು ನಡ್ಕೊಂಡು ಹೋಗೋ ದಾರಿ ಹೀಗಿದೆ, ಹೋಗ್ತಾ ಇದ್ದೀವಿ. ಸ್ನೇಹಿತರೆ, ಇದೇ ಕೈಲಾಶ್ ಮಹಾದೇವ್, ದ ವರ್ಲ್ಡ್ಸ್ ಟಾಲೆಸ್ಟ್ ಶಿವ ಸ್ಟ್ಯಾಚ್ಯೂ. ಇದು ಪ್ರಪಂಚದಲ್ಲೇ ಅತಿ ಎತ್ತರವಾದ ಶಿವನ ಪ್ರತಿಮೆ ಇದು. ಸೊ ಟಿಕೆಟ್ ಚೆಕ್ ಆಗ್ತಿದೆ ಇಲ್ಲಿ. ಹಲೋ ಸರ್. ಸರೌಂಡಿಂಗ್ಸ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆಲ್ ಅರೌಂಡ್ ಗ್ರೀನರಿ. ಎತ್ತರವಾದ ಪ್ರದೇಶದಲ್ಲಿ ಈ ಸ್ಟ್ಯಾಚ್ಯೂ ಮಾಡಿದ್ದಾರೆ.
ಸೊ ಸ್ನೇಹಿತರೆ, ಇದು ಶಿವನ ಎತ್ತರವಾದ ಸ್ಟ್ಯಾಚು, ಪ್ರಪಂಚದಲ್ಲೇ ಎತ್ತರವಾದ ಸ್ಟ್ಯಾಚು. 143 ಅಡಿ ಎತ್ತರ ಇದೆ. ಕನ್ಫ್ಯೂಸ್ ಆಗಬೇಡಿ, ಶಿವನ ಎತ್ತರವಾದ ಸ್ಟ್ಯಾಚು. ವರ್ಲ್ಡ್ ಟಾಲೆಸ್ಟ್ ಸ್ಟ್ಯಾಚು ಬಂದು ಸರ್ದಾರ್ ವಲ್ಲಭಾಯ್ ಸ್ಟ್ಯಾಚು. ನಾನು ಪ್ರೀವಿಯಸ್ ವೀಡಿಯೋಸಲ್ಲಿ ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ. ಇದು ಬಂದು ಶಿವನ ಎತ್ತರವಾದ ಸ್ಟ್ಯಾಚು. ಸೊ ಒಂದು ಕಡೆ ಬಸವಣ್ಣ, ಇನ್ನೊಂದು ಕಡೆ ಪಾರ್ವತಿ, ಗಣೇಶ ಹಾಗೂ ಸುಬ್ರಹ್ಮಣ್ಯನ ಜೊತೆ ಮೂಷಿಕ ಸಹ ಇದ್ದಾರೆ ಅಲ್ಲಿ. ಅದ್ಭುತವಾಗಿದೆ, ಸುಂದರವಾಗಿದೆ. ಹೇಗಿದೆ ಸ್ಟ್ಯಾಚು? ಸ್ನೇಹಿತರೆ, ಇದೊಂದು ಮಂಟಪದಲ್ಲಿ, ಪ್ರತಿಯೊಂದು ಮಂಟಪದಲ್ಲಿ ಒಂದೊಂದು ಜ್ಯೋತಿರ್ಲಿಂಗ ಇದೆ ಇಲ್ಲಿ. ದ್ವಾದಶ ಜ್ಯೋತಿರ್ಲಿಂಗಗಳು ಇಲ್ಲೇ ದರ್ಶನ ಕೊಡ್ತಾ ಇದೆ. ಸೊ ನಾವು ಅಲ್ಲಿಂದ ಬಂದಿದ್ದೀಗ, ಅಷ್ಟು ದೂರದಿಂದ ಫುಲ್ ಹತ್ತು ಬಂದಿದ್ದೀವಿ. ಒಂದು ಬ್ರಿಡ್ಜ್ ಕಾಣ್ತಿತ್ತು ಆಗಲೇ, ಅದು ಎಲ್ಲಿದೆಯೋ ನನಗೆ ಕಾಣಿಸ್ತಾನೇ ಇಲ್ಲ ಇಲ್ಲಿಂದ ಬ್ರಿಡ್ಜು. ಫ್ರೆಂಡ್ಸ್, ಇದು ಕೈಲಾಶ್ ಮಹಾದೇವ್ ವಿಶೇಷತೆ. ಇದನ್ನು ಸಂಗ ಮಹಾದೇವ ಅಂತಲೂ ಕರೀತಾರೆ. ಸೊ ಸಂಗ ಮಹಾದೇವ ಅಂದರೆ ಕೈಲಾಶ್ ಮಹಾದೇವೆ, ವರ್ಲ್ಡ್ ಟಾಲೆಸ್ಟ್ ಶಿವ ಸ್ಟ್ಯಾಚ್ಯೂ. ಸೊ ಇಲ್ಲಿಗೆ ನಮ್ಮ ಕೈಲಾಶ್ ಮಹಾದೇವ ಯಾತ್ರೆ ಸಂಪೂರ್ಣ. ನೆಕ್ಸ್ಟ್ ಎಲ್ಲಿಗೆ ಹೋಗ್ತಿದ್ದೀವಿ, ವೆಯ್ಟ್ ಮಾಡಿ. ಎದ್ದುಗಳ ಬಂಡಿಯನ್ನು ಓಡಿಸ್ತಿದ್ದಾನೆ. ನಿಜವಾಗಂತೂ ಓಡಿಸಲ್ಲ, ಇದನ್ನಾದರೂ ಟ್ರೈ ಮಾಡಲಿ. ಇಲ್ಲೆಲ್ಲ ಕನ್ಸ್ಟ್ರಕ್ಷನ್ ನಡೀತಿದೆ. ಇದು ಫುಲ್ ಅಕಾಮಿಡೇಷನ್ಗೆ, ರೆಸ್ಟೋರೆಂಟ್ಸ್, ರೆಸಾರ್ಟ್ ಥರ ಮಾಡ್ತಿದ್ದಾರೆ. ಮೇ ಬಿ ಇನ್ 1 ಇಯರಲ್ಲಿ ಇದು ಕಂಪ್ಲೀಟಾಗಿ ಕಮರ್ಷಿಯಲ್ ಆಗೋಗುತ್ತೆ. ಸೊ ಆಲ್ರೆಡಿ ಇಲ್ಲಿ ರೂಮ್ಸ್ ಅವೈಲಬಲ್ ಇದೆ ಮೇಲೆ. ಮಕ್ಕಳು ಆಟ ಆಡೋದಕ್ಕೆ ಪಾರ್ಕ್ ಸಹ ಇದೆ ಇಲ್ಲಿ. ಇಲ್ಲಿಂದ ಹೊರಗೆ ಬಂದರೆ ಸಾಕಷ್ಟು ಅಂಗಡಿಗಳಿದೆ. ಏನೇನೋ ಇದೆ ಇಲ್ಲಿ, ಏನು ಅಂತ ಗೊತ್ತಿಲ್ಲ, ಕೇಳೋಣ. ಸಿಸ್ಟರ್ ಓ ಕ್ಯಾ ಹೇ? ಹಾಂ, ಆಚಾರ್, ಸಬಿ ಆಚಾರ್. ಒಂದು 15 ಥರ ಉಪ್ಪಿನಕಾಯಿಗಳಿದೆ ಇಲ್ಲಿ. ಆಲ್ ವೆಜ್ಜಾ? ಎಲ್ಲ ವೆಜ್ ಉಪ್ಪಿನಕಾಯಿ ಅಂತೆ, ವಿವಿಧ ರೀತಿಯ ಮೆಣಸಿನ್ಕಾಯಿ, ಏನೇನೋ ಇದೆ, ಅರ್ಥ ಆಗ್ತಿಲ್ಲ ನನಗೆ ಏನೇನೋ ಅಂತ. ಮಿಲೆಟ್ ಸಹ ಇಲ್ಲಿ ಮಾರ್ತಿದ್ದಾರೆ. ಓ ಕ್ಯಾ ಹೇ ಮಾಜಿ? जिम्मू. जिम्मू मतलब क्या? दाल में डालना है. ಕಸ್ತೂರಿ ಮೇಥಿ ಥರ ಅನಿಸುತ್ತೆ ಅದು. ಸೊ ಫ್ರೆಂಡ್ಸ್, ಇಲ್ಲಿ ಸಿಗುವ ಐಟಮ್ಸ್ ಇದು. ಉಪ್ಪಿನಕಾಯಿಗಳು ತುಂಬ ಫೇಮಸ್ ಅಂತೆ. ನನಗೆ ತೊಗೊಬೇಕು ಅನ್ನಿಸ್ಲಿಲ್ಲ, ತೊಗೊಂಡಿಲ್ಲ. ನೀವು ತೊಗೊಬೇಕಾದ್ರೆ ಬಂದಾಗ ಟ್ರೈ ಮಾಡಿ, ಟೇಸ್ಟ್ ಮಾಡಿ. ಸೊ ಪ್ಯಾಕಿಂಗ್ ಅಪ್ ಫಾರ್ ದ ನೆಕ್ಸ್ಟ್ ಡೆಸ್ಟಿನೇಷನ್. ಸೊ ಇಲ್ಲಿ ಪಾರ್ಕಿಂಗ್ ಚಾರ್ಜ್ 100 ರೂಪೀಸ್. ನಾನು ಹೇಳ್ತಿರೋದೆಲ್ಲ NPR ಅಲ್ಲೇ, ಇಂಡಿಯನ್ ಕರೆನ್ಸಿ ಆದರೆ ಮೆನ್ಷನ್ ಮಾಡ್ತೀನಿ.
ಬಕ್ತಾಪುರ್ ದರ್ಬಾರ್ ಸ್ಕ್ವೇರ್ ನೋಡೋದಕ್ಕೆ ಹೋಗ್ತಿದ್ದೀವಿ ಈಗ. ಟಿಕೆಟ್ ಕೌಂಟರ್. ಮೈನವಿ ಹತ್ತಿದ್ದಾಳೆ. ಸೊ ಇದು ಶಿವಾಲಯ. ನಂದಿನ ನೋಡಿ ನನಗೆ ಶಿವಾಲಯ ಅನ್ನಿಸ್ತು. ಇದು ನೋಡೋಣ ಮೇಲೆ ಹತ್ತದ ಮೇಲೆ. ಹಾಂ, ಇದು ಶಿವಾಲಯ. ತ್ರಿಶೂಲ ಇದೆ, ನಂದಿ ಇದೆ. ಸೊ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ಗೆ ಹೆಸರುವಾಸಿ ದರ್ಬಾರ್ ಸ್ಕ್ವೇರ್. ಎಷ್ಟು ಚೆನ್ನಾಗಿದೆ ನೋಡಿ ಆರ್ಕಿಟೆಕ್ಚರ್ ಇಲ್ಲಿ. ಈ ಥರ ಇರೋದಕ್ಕೆ ಪಗೋಡಾ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಅಂತಾರೆ. ನೇಪಾಳಲ್ಲಿ ಎಲ್ಲ ದೇವಾಲಯಗಳು ಹೀಗೆ ಇರೋದು. ಮೇಲೆ ಹೋಗಿ ನೋಡೋಣ ಶಿವಲಿಂಗನ. ನೇಪಾಳಿಯ ರಾಜರು ಇಲ್ಲಿ ಇರ್ತಿದ್ರಂತೆ ಮುಂಚೆ. ಸೊ ಓಲ್ಡ್ ಪ್ಯಾಲೇಸ್ ಮತ್ತು ದೇವಾಲಯಗಳು ಸರೌಂಡಿಂಗ್ ಇದು. ದರ್ಬಾರ್ ಅಂದರೆ ಈ ಪಿಲ್ಲರ್ಸ್ ಎಲ್ಲ ಮಾರ್ಬಲಲ್ಲಿ ಕೆತ್ತಿರೋದು, ಮಾರ್ಬಲ್ ಪಿಲ್ಲರ್ಸ್. ಇದು ಮರದ್ದು. ಸೊ ಮರ, ಮಾರ್ಬಲ್ ಎಲ್ಲ ಯೂಸ್ ಮಾಡಿದ್ದಾರೆ ಪಿಲ್ಲರ್ಸ್ಗೆ. ಇವೆಲ್ಲ ಹೋಟೆಲ್ಸ್. ಇದು ಇಲ್ಲಿ ಬಂದು ಸ್ಟೇ ಆಗೋವ್ರಿಗೆ ಮಾಡಿದ್ದಾರೆ. ಅಕಾಮಿಡೇಷನ್ಸ್ ಎಲ್ಲ ಸಿಗುತ್ತೆ ಇಲ್ಲೂ. ಸೊ ಲೊಕೇಶನ್ ಚೆನ್ನಾಗಿದೆ. ಇತಿಹಾಸದ ಬಗ್ಗೆ ಆಸಕ್ತಿ ಇರೋರಿಗೆ ಈ ಪ್ಲೇಸ್ ತುಂಬಾ ಚೆನ್ನಾಗಿ ಇಷ್ಟ ಆಗುತ್ತೆ. ಇವೆಲ್ಲ ಐತಿಹಾಸಿಕ ಸ್ಥಳಗಳು. ನಮ್ಮ ಕರ್ನಾಟಕದಲ್ಲಿ ಬೇಲೂರು, ಹಳೇಬೀಡು ಆಗ್ಬೋದು, ಹಂಪಿ ಇವೆಲ್ಲ ಇರೋ ಥರ ಇಲ್ಲಿ ನೇಪಾಳಲ್ಲಿ ಬಕ್ತಾಪುರ್ ಸ್ಕ್ವೇರ್ ಒಂದು ಜಾಗ. ಒಳಗೆ ಶಿವಲಿಂಗ ಇದೆ, ಕಾಣಿಸ್ತಿಲ್ಲ ನಿಮಗೆ, ತೋರಿಸೋದಕ್ಕಾಗ್ತಿಲ್ಲ. ಶಿವಲಿಂಗ ಇದೆ. ಸ್ಟೆಪ್ಸ್ ಹೈಟ್ ತುಂಬ ಇದೆ, ತುಂಬ ಕೇರ್ಫುಲ್ಲಾಗಿ ಹತ್ತು ಇಳಿಬೇಕು. ವೈಡ್ ಸಹ ಕಮ್ಮಿ ಇದೆ ಸ್ಟೆಪ್ಸ್ದು. ಇದು ಬಂದು ಕಲ್ಚರಲ್ ವಾಲ್. ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಈ ದರ್ಬಾರ್ ಸ್ಕ್ವೇರ್ನ ರೆಕಗ್ನೈಸ್ ಮಾಡಿದೆ. ಸೊ ದಿಸ್ ಇಸ್ ದ ಕಲ್ಚರಲ್ ವಾಲ್. ನೇಪಾಲ್ ಆರ್ಕಿಟೆಕ್ಚರೇ ತುಂಬ ಡಿಫ್ರೆಂಟ್ ಆಗಿದೆ. ಸೊ ದೊಡ್ಡ ಗಂಟೆ.
ಮೇ ಬಿ ರಾಜರ ಕಾಲದಲ್ಲಿ ಯೂಸ್ ಮಾಡ್ತಿದ್ರು ಅನಿಸುತ್ತೆ ಸಿಗ್ನಲ್ ಪಾಸ್ ಮಾಡೋದಕ್ಕೆ. ಎಲ್ಲ ಡೋರ್ಸ್ ಮೇಲೂ ಸೂರ್ಯ ಚಂದ್ರ ಕಂಪಲ್ಸರಿ ಇದೆ ಇಲ್ಲಿ. ಇಲ್ಲಿ ಒಳಗಡೆ ತಲೇಜ ದೇವಿ ದೇವಾಲಯ ಅಂತೆ, ಸಾಕಷ್ಟು ದೇವಸ್ಥಾನಗಳಿದೆ. ಅದು ಬರೀ ನವರಾತ್ರಿಯ 9ನೇ ದಿನ ಎಲ್ಲ ಗುಡಿಗಳು ಓಪನ್ ಮಾಡ್ತಾರೆ, ಪೂಜೆಗಳು ನಡೆಯುತ್ತಂತೆ. ಸ್ಟ್ರಿಕ್ಟ್ ಸೆಕ್ಯೂರಿಟಿ ಇದೆ, ಒಳಗಡೆ ಕ್ಯಾಮ್ರಾ ಅಲೋ ಮಾಡಿಲ್ಲ. ಬ್ಯಾಗ್, ಸ್ಲಿಪ್ಪರ್ ಮತ್ತು ಮೊಬೈಲ್ ಫೋನ್ಸ್ ಏನೂ ಒಳಗಡೆ ಅಲೋ ಮಾಡೋಂಗಿಲ್ಲ. ನಾಟ್ ಇವನ್ ಸಾಕ್ಸ್ ಹಾಕ್ಕೊಂಡು ಒಳಗಡೆ ಹೋಗೋದಕ್ಕೆ ಬಿಡಲಿಲ್ಲ ಅವರು. ಒಳಗೆ ಒಂದು ದೊಡ್ಡ ಬಾವಿ ಇದೆ, ತುಂಬಾ ದೊಡ್ಡ ಬಾವಿ ಅದು. ಆಮೇಲೆ ಆರ್ಕಿಟೆಕ್ಚರ್ ಅಂತೂ ತುಂಬ ಚೆನ್ನಾಗಿದೆ, ಎಲ್ಲ ಮರದಿಂದ ಕೆತ್ತನೆಯನ್ನು ಕೆತ್ತಿದ್ದಾರೆ. ಎಲ್ಲ ಮರದಿಂದ ಕೆತ್ತಿದ್ದಾರೆ ಕಂಪ್ಲೀಟಾಗಿ, ತುಂಬಾ ಚೆನ್ನಾಗಿದೆ. ನವರಾತ್ರಿಯ ದಿನ ಒಳಗಡೆ 108 ಎಮ್ಮೆಗಳನ್ನ ಬಲಿ ಕೊಡ್ತಾರಂತೆ. 9ನೇ ದಿನ 108 ಎಮ್ಮೆಗಳು, ಅದನ್ನು ಕಟ್ಟಾಕೋದಕ್ಕೆ ಒಂದು ಪರ್ಟಿಕ್ಯುಲರ್ ಜಾಗ ಸಹ ಅವ್ರು ಮಾಡಿದ್ದಾರೆ. ಇಮ್ಯಾಜಿನ್ ಮಾಡ್ಕೊಳ್ಳಿ 108 ಎಮ್ಮೆಗಳು ಅಂದರೆ ಹೇಗಿರುತ್ತೆ ನವರಾತ್ರಿ ಸೆಲೆಬ್ರೇಷನ್ ಇಲ್ಲಿ ಅಂತ. ನೇಪಾಳಲ್ಲಿ ದಸರಾ ಬಿಗ್ಗೆಸ್ಟ್ ಫೆಸ್ಟಿವಲ್, ತುಂಬ ದೊಡ್ಡ ಹಬ್ಬ ಅಂದರೆ ನೇಪಾಳಲ್ಲಿ ದಸರಾನೇ. ದಶನ್ ಅಂತಾರೆ ಅವರು. ಇಲ್ಲಿ ಟಿಪಿಕಲ್ ನೇಪಾಳಿ ರೆಸ್ಟೋರೆಂಟ್ ಇದೆ ಒಳಗಡೆ, ದರ್ಬಾರ್ ಸ್ಕ್ವೇರ್ ಒಳಗಡೆನೆ. ಜೂಜು ದಾವ್ ಅಂತ ಇಲ್ಲಿ ಫೇಮಸ್ ಅಂತ. ಇದು ಮೊಸರು ಫುಲ್ ಗಟ್ಟಿ ಮೊಸರು ಇಲ್ಲಿ ಸ್ಪೆಷಲ್ಲು. ಸೊ ಕುಲ್ಫಿ ಹಸಿ ಹಾಲಿಂದ ಅನಿಸುತ್ತೆ, ಹಸಿ ಹಸಿ ಆಗಿದೆ. ನೈಸ್. Now you don't have cough? No, I don't have. ಸೊ ಇಲ್ಲಿ ಹಲವಾರು ರೆಸ್ಟೋರೆಂಟ್ ಸಹ ಇದೆ. ದರ್ಬಾರ್ ಸ್ಕ್ವೇರ್ ನೋಡೋದಕ್ಕೆ ತುಂಬಾ ಟೈಮ್ ಆಗುತ್ತೆ. ಡೀಟೈಲ್ ಆಗಿ ನೋಡಬೇಕು ಅನ್ನೋ ಒಂದು ಅರ್ಧ ದಿನನೇ ಸ್ಪೆಂಡ್ ಮಾಡಬೇಕಾಗುತ್ತೆ ಇಲ್ಲಿ. ಇಲ್ಲಿ ಕಠ್ಮಂಡುನಲ್ಲಿ 3 ಕಿಂಗ್ಡಮ್ಸ್ ಇದೆ. ಒಂದು ಬಂದು ಕಠ್ಮಂಡು ದರ್ಬಾರ್ ಸ್ಕ್ವೇರ್, ಇದು ಬಕ್ತಾಪುರ್ ದರ್ಬಾರ್ ಸ್ಕ್ವೇರ್, ಮತ್ತೊಂದು ಪಠಾನ್ ದರ್ಬಾರ್ ಸ್ಕ್ವೇರ್. ನಾವು ಪಠಾನ್ ದರ್ಬಾರ್ ಸ್ಕ್ವೇರ್ ನೆಕ್ಸ್ಟ್ ಹೋಗಿ ನೋಡ್ತೀವಿ. ಇಲ್ಲಿ ಬಂದು ಬರ್ಮಾ ರಾಜರು ಆಳ್ತಿದ್ದಿದ್ದು ರಾಜ್ಯ ಅಂತ ಇದು. ಅಲ್ಲಿ ನಾನು ಆಗಲೇ ತೋರಿಸ್ದೆ ಅಲ್ಲ, ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ, ಅದೇ ಅವರ ಪ್ಯಾಲೇಸ್. ಇಲ್ಲಿಂದನೇ ಆಳ್ವಿಕೆ ನಡೀತಾ ಇತ್ತು, ಅದು ಅವರ ಅರಮನೆ. ಅದು ಈ ಬಕ್ತಾಪುರ್ ದರ್ಬಾರ್ ಸ್ಕ್ವೇರಲ್ಲಿ ಶಿವನದು ಮತ್ತು ದುರ್ಗೆ ಮಾತಾದು ದೇವಾಲಯಗಳಿದೆ. ಸೊ ಇದರಿಂದ ನಮಗೆ ತಿಳಿಯುತ್ತೆ ಆವಾಗ ಆ ಕಾಲದ ರಾಜರು ಶಿವಭಕ್ತರಾಗಿದ್ದರು ಇಲ್ಲಿರೋ ಅವರು. ನವರಾತ್ರಿಯಲ್ಲಿ ವಿಶೇಷ ಸೆಲೆಬ್ರೇಷನ್ಸ್ ಇಲ್ಲಾಗುತ್ತೆ. ನಾವು ಇನ್ನೊಂದು 3-4 ದಿನ ಬಿಟ್ಟು ಬಂದಿದ್ದಿದ್ರೆ ಇಲ್ಲಿ ನೋಡ್ಬೋದಿತ್ತು ಸೆಲೆಬ್ರೇಷನ್ಸ್ ಹೇಗಿರುತ್ತೆ ಅಂತ. ನೈನ್ಟೀನ್ 1934 ಮತ್ತು 2015 ಇಲ್ಲಿ ಭೂಕಂಪ ಆಗಿತ್ತು. ಭೂಕಂಪದ ಎಫೆಕ್ಟ್, ಅರ್ಥ್ಕ್ವೇಕ್ ಎಫೆಕ್ಟ್ ಇಲ್ಲಿ ತುಂಬ ಆಗಿತ್ತು. ತುಂಬ ಗುಡಿಗಳು ಹಾಗೂ ಪ್ಯಾಲೇಸ್ ಎಫೆಕ್ಟ್ ಆಗಿತ್ತಂತೆ ಕೆಲವೆಲ್ಲ. ಇದನ್ನೆಲ್ಲ ರೀಕನ್ಸ್ಟ್ರಕ್ಷನ್ ಮಾಡಿದ್ದಾರೆ, ರಿನೋವೇಟ್ ಮಾಡಿ ಈಗ ಒರಿಜಿನಲ್ ಪೊಸಿಷನ್ಗೆ ತಂದಿದ್ದಾರೆ ಎಲ್ಲನೂ. ಬಕ್ತಾಪುರ್ ದರ್ಬಾರ್ ಸ್ಕ್ವೇರಲ್ಲಿ 33 ದೇವಸ್ಥಾನಗಳಿದೆ. ಇಲ್ಲಿ ಬಸಂತ್ಪುರ್ ಚೌಕ್ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿ ರಾಜರ ಕಾಲದಲ್ಲಿ ಪಾರ್ಟಿಗಳು ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ತಿದ್ರಂತೆ. ಆದರೆ ಇವಾಗ ಬಸಂತ್ಪುರ್ ಚೌಕ್ ಅನ್ನೋದು ಸ್ವಲ್ಪ ಸಹ ಏನೂ ಉಳಿದಿಲ್ಲ, ಎಲ್ಲ ಹೊಟ್ಟೋಗಿದೆ, ಅದಿಲ್ಲ ಈಗ. ಇಲ್ಲಿನ ಟ್ರೆಡಿಷನ್ ಏನು ಮಾಡ್ತಿದ್ದಾರೆ ನೋಡಿ. ಸೊ ಆ
ಡೋಲ್ ಎಲ್ಲ ಹೊಡಿತಾ ಇರೋರು ನೇವಾರಿ ಎಥ್ನಿಕ್ ಗ್ರೂಪ್, ನೇಪಾಳಲ್ಲಿ ಸ್ಪೆಷಲ್ ಪೀಪಲ್. ಯು ಟೆಲ್ ಮಿ ಇನ್ ಇಂಗ್ಲಿಷ್. Called Okay. 35 Windows Palace. 35 Window Palace. Okay. It is in Bhaktapur. Bhaktapur. Okay. Any speciality for this, sir? Nothing. Special, we are Hindus. It means. We are Hindus. Oh. Symbol of Hinduism. ಇದು ಮೆಡಿಟೇಷನ್ ಬೌಲು. ಸೊ ಇದನ್ನ ಈ ಥರ ಮಾಡಿ ಇಲ್ಲೊಂದು ಹೊಡೆದ್ರೆ ಸೌಂಡ್ ಬರುತ್ತೆ. ಇದನ್ನ ಮೆಡಿಟೇಷನ್ ಟೈಮಲ್ಲಿ, ರಿಲ್ಯಾಕ್ಸ್ ಟೈಮಲ್ಲಿ ಯೂಸ್ ಮಾಡ್ತಾರೆ. ಇದೆಲ್ಲ ಹ್ಯಾಂಡ್ಮೇಡ್ ಬ್ಯಾಗು, ಹ್ಯಾಟ್ಸ್ ನೋಡಿ, ಹ್ಯಾಟ್ಸ್ ಇದು ಹ್ಯಾಟ್ಸು ಹ್ಯಾಂಡ್ಮೇಡ್ ನೋಡಿ, ಚೆನ್ನಾಗಿ ಮಾಡಿದ್ದಾರೆ. ಸೊ ಸ್ನೇಹಿತರೆ, ಫಸ್ಟ್ ಟೈಮ್ ನೇಪಾಳಿಗೆ ಬಂದ್ರು, ಅವಾಗಿಂದ ಮಳೆ ಸ್ಟಾರ್ಟ್ ಆಯಿತು. प्रैक्टिस करने से हो जाएगा. ಇದು ಪಠಾನ್ ಸ್ಕ್ವೇರ್ ಏರಿಯಾ. ಸೊ ಇಲ್ಲಿ ನೀವು ನೋಡಿದ್ರೆ ಗ್ರೀನರಿ ಆಗಲಿ, ಕ್ಲೀನ್ನೆಸ್ ಆಗಲಿ, ಮತ್ತು ಸಪ್ರೇಟ್ ಟೂ ವೀಲರ್ಸ್ಗೆ ಲೈನ್ಸ್ ಆಗಲಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಈ ಇನ್ಫಾರ್ಮೇಷನ್ ನಮಗೆ ಇವರಿಂದ ಸಿಕ್ತು ಇಲ್ಲಿ. ಸೊ ಇದು ಡಿಫ್ರೆನ್ಸ್ ಕಠ್ಮಂಡು ರೇಂಜ್ಗೆ ಮತ್ತು ಪಠಾನ್ ರೇಂಜ್ಗೆ ಇದು ಡಿಫ್ರೆನ್ಸ್ ಇದೆ. ಸೊ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಇಲ್ಲಿ ನೋಡಿದ್ರೆ. ಅಲ್ಲಿ ಗ್ರೀನರಿ ಎಲ್ಲ ಕಮ್ಮಿ, ಬಟ್ ಇಲ್ಲಿ ಗ್ರೀನರಿ ಆಗಲಿ, ಕ್ಲೀನ್ನೆಸ್ ಆಗಲಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡಿರಿ, ಲೈನ್ ಡಿಸಿಪ್ಲಿನ್. ಪೆಟ್ರೋಲ್ ಬಂಕ್ ಕೂಡ ಲೈನ್ ಡಿಸಿಪ್ಲಿನ್ ಮಾಡಿದ್ದಾರೆ, ಹೇಗೆ ಯೂಸ್ ಮಾಡ್ತಿದ್ದಾರೆ. ಮುಂದೆ ಕಾಣಿಸ್ತಿರೋದು ಲಲಿತ್ಪುರ್ ದರ್ಬಾರ್ ಸ್ಕ್ವೇರ್. ಭಕ್ತಾಪುರ್ ದರ್ಬಾರ್ ಸ್ಕ್ವೇರ್ ನೋಡಿದ್ವಿ, ಶಾಪಿಂಗ್ ಸಹ ಮಾಡಿದ್ದೀನಿ. ಏನೇನು ಶಾಪಿಂಗ್ ಮಾಡಿದೆ ಅಂತ ನಿಮ್ಗೆ ನಂತರ ತೋರಿಸ್ತೀನಿ. ನಾನು ಬ್ಯಾಗ್ಸ್ ಎಲ್ಲ ತೊಗೊಂಡೆ. ಈಗ ನಾವು ಪಠಾನ್ ದರ್ಬಾರ್ ಸ್ಕ್ವೇರ್ಗೆ ಬಂದ್ವಿ. ಇಲ್ಲಿ ಪಠಾನ್ ದರ್ಬಾರ್ ಸ್ಕ್ವೇರ್ ಆಲ್ಸೋ ಯುನೆಸ್ಕೋನಲ್ಲಿ ರೆಕಗ್ನೈಸ್ ಆಗಿರೋ ಹೆರಿಟೇಜ್ ಸೈಟ್. ಇಲ್ಲಿ ಸಹ ಎಂಟ್ರಿ ಫೀ ಇದೆ ನಮಗೆ. ಸೊ ಇಲ್ಲಿ ಎಂಟ್ರಿ ಫೀ ಬಂದು 250 ರುಪೀಸ್. ಇಲ್ಲೂ ಅಷ್ಟೇ 10 years ಬಿಲೋ ನೋ ಎಂಟ್ರಿ ಫೀ. 1, 2, 3 ಪಠಾನ್ ದರ್ಬಾರ್ ಸ್ಕ್ವೇರ್ದು ಎಂಟ್ರಿ ಟಿಕೆಟ್ ಇದು. ಸೊ ನಾವು ಸ್ಟಾರ್ಟಿಂಗಲ್ಲೇ ಹನುಮಾನ್, ಗಣೇಶ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇಲ್ಲಿ ನೀವು ಆರ್ಕಿಟೆಕ್ಚರ್ ನೋಡ್ಬೋದು. ನಾನು ಹೇಳ್ದಂಗೆ ಚಂದ್ರ ಮತ್ತು ಸೂರ್ಯ. ಇಲ್ಲಿ ಎಲ್ಲ ಗರ್ಭಗುಡಿ ಬಾಕಲ್ ಮೇಲೂ ಈ ಥರ ಆರ್ಚ್ ಇದೆ. ಎಲ್ಲ ಗುಡಿಗಳಲ್ಲೂ ಈ ಆರ್ಚ್ ಕಾಣ್ತಿದ್ದೀನಿ ನಾನು. ನೀವು ನೋಡ್ಬೋದು, ಒಂದೊಂದು ಪಿಲ್ಲರ್ ಮೇಲೂ ಒಂದೊಂದು ಕೆತ್ತನೆ ಇದೆ. ನಾನು ಆಗಲೇ ಒಳಗಡೆ ವಿಡಿಯೋ ತೆಗಿಯೋದಕ್ಕಾಗಲಿಲ್ಲ ಅಂದೆ ಅಲ್ವಾ, ಭಕ್ತಾಪುರ್ ದರ್ಬಾರ್ ಸ್ಕ್ವೇರಲ್ಲಿ ದೇವಿಯ ದೇವಾಲಯದಲ್ಲಿ. ಸೊ ಅಲ್ಲೂ ಸಹ ಹೀಗೆ ಇತ್ತು ಎಲ್ಲ. ಪಠಾನ್ ದರ್ಬಾರ್ ಸ್ಕ್ವೇರ್ ಶ್ರೀಕೃಷ್ಣನ ಮಂದಿರ ಹೊಂದಿರೋದು. ಇದು ಮಲ್ಲರಾಜರು ಕನ್ಸ್ಟ್ರಕ್ಟ್ ಮಾಡಿರೋದು. ಮಲ್ಲರಾಜರ ಕಾಲದ ಹಳೆಯ ಕೃಷ್ಣನ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಒಂದು ಹಿನ್ನೆಲೆ ಇದೆ. ಈ ದೇವಾಲಯವನ್ನು ರಾಜ ಸಿದ್ಧಿ ನರಸಿಂಹ ಮಲ್ಲ ಅವರು ಕನ್ಸ್ಟ್ರಕ್ಟ್ ಮಾಡಿರೋದು. ಸಿದ್ಧಿ ನರಸಿಂಹ ಮಲ್ಲ ಅವರ ಕನಸಿನಲ್ಲಿ ಶ್ರೀಕೃಷ್ಣ ಮತ್ತು ಶ್ರೀಮತಿ ರಾಧಾ ಬಂದು ಈ ಜಾಗದಲ್ಲಿ ನಿಂತಂಗೆ ಕನಸು ಬಂದಿತ್ತಂತೆ. ಅವ್ರ ಪ್ಯಾಲೇಸ್ ಮುಂದೆ ನಿಂತಿರೋ ಕನಸು ಬಂದಿತ್ತಂತೆ. ಸೊ ಅದೇ ಜಾಗದಲ್ಲಿ
ಈ ಪಠಾಣ್ ದರ್ಬಾರ್ ಅನ್ನೋದು ಅವರ ಅರಮನೆ ಇರುವ ಜಾಗ. ಅದೇ ಜಾಗದಲ್ಲಿ ಶ್ರೀಕೃಷ್ಣನ ದೇವಾಲಯವನ್ನು ಅವರು ನಿರ್ಮಿಸಿದ್ದಾರೆ. ಶ್ರೀಕೃಷ್ಣನ ದರ್ಶನ ಮಾಡೋಣ ಬನ್ನಿ. ಸೊ ಇಲ್ಲಿ ಫೋಟೋಗ್ರಫಿ ಅಲೋ ಇಲ್ಲ ಒಳಗಡೆ, ಎಂಟ್ರೆನ್ಸ್ ಅಲ್ಲಿ ಮಾತ್ರ, ಹಿಂದೂಸ್ಗೆ ಮಾತ್ರ ಒಳಗೆ ಎಂಟ್ರಿ ಇದೆ. ಸೊ ಒಳಗೆ ಹಿಂದೂಗಳಿಗೆ ಮಾತ್ರ ಅಲೋ ಇದೆ, ಹಿಂದೂಗಳು ಮಾತ್ರ ಒಳಗೋಗ್ಬೋದು, ಬೇರೆ ಯಾರಿಗೂ ಅಲೋ ಇಲ್ಲ. ಲೆದರ್ ಐಟಮ್ಸ್ ಏನು ತೊಗೊಂಡು ಹೋಗೋಂಗಿಲ್ಲ. ಕ್ಯಾಮ್ರಾಸ್, ಮೊಬೈಲ್ಸ್ ಸ್ಟ್ರಿಕ್ಟ್ಲಿ ನಾಟ್ ಅಲೌಡ್. ಒಳಗೆ ತೊಗೊಂಡು ಹೋಗ್ಬೋದು ಬಟ್ ತೆಗಿಯೋ ಹಾಗಿಲ್ಲ. ಇದೇ ಮುಖ್ಯ ಮಂದಿರ. ಫಸ್ಟ್ ಫ್ಲೋರಲ್ಲಿ ಶ್ರೀಕೃಷ್ಣನಿದ್ದಾರೆ, ರುಕ್ಮಿಣಿ ಸತ್ಯಭಾಮರವ್ರ ಜೊತೆ ವಿಗ್ರಹ ಇದೆ. ಸೆಕೆಂಡ್ ಫ್ಲೋರಲ್ಲಿ ಶಿವನ ವಿಗ್ರಹ ಇದೆಯಂತೆ, ಬಟ್ ಅಲ್ಲಿ ಅಲೋ ಇಲ್ಲ, ಶಿವಲಿಂಗಕ್ಕೆ ಅಲೋ ಇಲ್ಲ ಯಾರಿಗೂ. ಕೃಷ್ಣನ ನೋಡ್ಕೊಂಡು ಬಂದ್ವಿ, ತುಂಬ ಸುಂದರವಾದ ವಿಗ್ರಹ ಇದೆ ಒಳಗಡೆ. ಇದೇ ಮಲ್ಲಾರಾಜರ ಅರಮನೆ. ಶ್ರೀಕೃಷ್ಣನ ದೇವಾಲಯ ರೈಟ್ ಇನ್ ಫ್ರಂಟ್ ಆಫ್ ಅರಮನೆಯ ಮುಂದೆನೇ ಮಾಡಿರೋದು. 1637ನೇ ಇಸ್ವಿಯಲ್ಲಿ ಈ ಕನ್ಸ್ಟ್ರಕ್ಷನ್ ಆಗಿರೋದು. ಮೊನ್ನೆ 2015ನಲ್ಲಿ ಅರ್ಥ್ವೇಕ್ ಆದಾಗ, ಭೂಕಂಪ ಆದಾಗ ಸ್ವಲ್ಪ ಎಲ್ಲ ಡೆಮಾಲಿಷ್ ಆಗಿತ್ತಂತೆ, ಮತ್ತೆ ಎಲ್ಲ ರೀಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ಮುಕ್ತಿನಾಥ್ ಇದ್ದಂಗೆ ಮೂರೇ ಮೂರು ಕೊಳದಲ್ಲಿ ನೀರು ಬರ್ತಿದೆ. ಏನಿದ್ರ ವಿಶೇಷ ತಿಳ್ಕೊಳ್ಳೋಣ. ಸೊ ವಾಟ್ ಇಸ್ ದಿಸ್? ये पहले राजा महाराजा लोग यहाँ पे स्नान करते थे. उन लोगों का ये क्या बोलते इसको, ये उन लोगों का पॉन्ड. ಹಾಂ ಓಕೆ. ಸೊ ರಾಜ ಮಹಾರಾಜರು ರಾಣಿಯರು ಪಾಂಡಲ್ಲಿ ಸ್ನಾನ ಮಾಡ್ತಿರೋ ಕೊಳನಂತೆ ಇದು. ಸ್ನೇಹಿತರೆ, ನಿಜವಾಗ್ಲೂ ಪೂರ್ವ ಕಾಲದಲ್ಲಿ ಎಂಥ ಟೆಕ್ನಾಲಜಿನೂ ಇರಲಿಲ್ಲ, ಬಟ್ ಆರ್ಕಿಟೆಕ್ಚರ್ ಎಷ್ಟು ಕಷ್ಟಪಟ್ಟು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಈಗ ಎಲ್ಲ ಮಿಷನರಿ ಇದ್ದರೂ ಸಹ ಇಷ್ಟು ಚೆನ್ನಾಗಿ ಆರ್ಕಿಟೆಕ್ಚರ್ ಮಾಡುವ ವಿದ್ವಾಂಸರು ತುಂಬ ಕಮ್ಮಿ ಇದ್ದಾರೆ. ಈ ಪಠಾಣ್ ದರ್ಬಾರ್ ಸ್ಕ್ವೇರಲ್ಲೂ ಸುತ್ತಲೂ ರೆಸ್ಟೋರೆಂಟ್ಸ್ ಇದೆ ಮತ್ತು ಶಾಪಿಂಗ್ ಇದೆ ಸುತ್ತಲೂ. ಅಂದರೆ ಈ ಪಠಾಣ್ ದರ್ಬಾರ್ ಸ್ಕ್ವೇರ್ ಮಧ್ಯದಲ್ಲಿದೆ. ಇದು ಲಲಿತಾ ದರ್ಬಾರ್ ಸ್ಕ್ವೇರ್ ಅಂತಲೂ ಹೇಳ್ತಾರೆ ಇದಕ್ಕೆ. ಇದನ್ನು ಕಠ್ಮಂಡುದ ಫೇಮಸ್ ಸ್ಟ್ರೀಟ್ ಇದು, ಲಲಿತ್ ಸ್ಟ್ರೀಟ್ ಅಂತ. ರಾಜರ ದರ್ಬಾರ ಇದು. ಮರದಿಂದ ಕಾರ್ವಿಂಗ್ ಮಾಡಿರೋದು, ಪ್ರತಿಯೊಂದು ಪಿಲ್ಲರ್ಸ್ ಆಗಲಿ ಎಲ್ಲ ಆರ್ಕಿಟೆಕ್ಚರ್ ಈ ಜಾಗದಲ್ಲಿ ಮಾಡಿದ್ದಾರೆ ಅವರು. ಇಲ್ಲಿ ಸ್ವಲ್ಪ ಸ್ಯಾಂಪಲ್ ಸಹ ನೋಡ್ಬೋದು ನಾವು. ಎಷ್ಟು ಕಷ್ಟ ಮಾಡೋದಲ್ವಾ? ನೋಡಿ, ಅಕ್ಟೋಬರ್ 5, 2015 ಅರ್ಥ್ಕ್ವೇಕ್ ಆಗಿದೆ ಇಲ್ಲಿ. ಆವಾಗ ಈ ತರ ಪರಿಸ್ಥಿತಿ ಇತ್ತಂತೆ. ಕಂಪ್ಲೀಟ್ ಎಲ್ಲ ಡೆಮಾಲಿಷ್ ಆಗೋಗಿದೆ. ಮತ್ತೆ ಇವಾಗ ಕಾರ್ವಿಂಗ್ ಮಾಡಿ ರೀಸ್ಟೋರ್ ಮಾಡ್ತಿದ್ದಾರೆ ಕಂಪ್ಲೀಟ್ ಆಗಿ. ಕೆಲವೆಲ್ಲ ಆಗೋಗಿದೆ, ಒಂದ್ ಸ್ವಲ್ಪ ಕಡೆ ನಾವು ನೋಡ್ಬೋದು ಇನ್ನು ಕನ್ಸ್ಟ್ರಕ್ಷನ್ಸ್ ನಡೀತಿದೆ. ಶ್ರೀ ಕೃಷ್ಣನ ಮಂದಿರಕ್ಕೆ ಮಾಡಿರೋ ಮಾಡೆಲ್ ಅಂತ ಇದು. ಈ ಮಾಡೆಲ್ ಮಾಡಿ ಆಮೇಲೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ದಾರೆ. ನೀವು ನೋಡ್ಬೋದು ಇಲ್ಲಿ ಆರ್ಕಿಟೆಕ್ಚರ್. ಮುಕ್ಕೋಟಿ ದೇವತೆಗಳು ಇಲ್ಲೇ ಇದ್ದಾರೆ, ಇಲ್ಲೇ ನೆಲೆಸಿದ್ದಂಗೆ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಕೆತ್ತನೆ ಇದೆ. ಎಲ್ಲ ದೇವತೆಗಳು ಇಲ್ಲಿದ್ದಾರೆ. ವಿಷ್ಣು ಹಾಗೂ ಲಕ್ಷ್ಮಿ ವಿಹಾರ ಮಾಡ್ತಿದ್ದಾರೆ. ಇಲ್ಲಿ ರಾಜ ಬಂದು ಸ್ನಾನ ಮಾಡಿ ಅಲ್ಲಿ ಹೋಗಿ ಧ್ಯಾನ ಮಾಡ್ತಿದ್ರಂತೆ, ಅಲ್ಲಿ ಕೂತು. ಕೃಷ್ಣ ದೇವಸ್ಥಾನ ಸಹ ಎಫೆಕ್ಟ್ ಆಗೋಗಿದೆ. ಇಲ್ಲಿ ಶಿವ ಮಂದಿರ ಇರೋದು, ಅಲ್ಲಿಗೆ ಎಂಟ್ರಿ ಬಿಡಲಿಲ್ಲ. ಈಗ ನೋಡ್ಬೋದು ನೀವು, ಲಿಂಗ ಕಾಣ್ತಿದೆ ಇಲ್ಲಿ ನೋಡಿ, ಎಷ್ಟೊಂದು ಎಫೆಕ್ಟ್ ಆಗಿದೆ. ಈ ಕ್ರ್ಯಾಕ್ಸ್ ಎಲ್ಲ ಫಿಲ್ ಮಾಡಿದ್ದಾರೆ. ಈಗ ಮಾರ್ನಿಂಗ್ 7:30ಗೆ ಓಪನ್ ಆಗುತ್ತಂತೆ, ಈವ್ನಿಂಗ್ 6:30ವರೆಗೂ ಇಲ್ಲಿ ಪ್ರವೇಶ ಇದೆ.
ಫ್ರೆಂಡ್ಸ್ ಟೈಮ್ ಈಗ 5:30 ಆಗಲೇ ಇಷ್ಟೊಂದು ಕತ್ಲಾಗೋಗಿದೆ. ಇಲ್ಲಿಗೆ ಪಠಾಣ್ ದರ್ಬಾರ್ ಸ್ಕ್ವೇರ್ ಯಾತ್ರೆ ಸಂಪೂರ್ಣ. ಇವತ್ತಿಗೆ ನಾವು ಕಠ್ಮಂಡುನಲ್ಲಿ ನೋಡಬೇಕಾಗಿರೋ ಮೇಜರ್ ಪ್ಲೇಸಸ್ ಎಲ್ಲ ಮುಗಿಸ್ಬಿಟ್ವಿ. ಇನ್ನೊಂದೇ ಒಂದು ಪ್ಲೇಸ್ ನಿಮಗೆ ತೋರಿಸ್ಬೇಕು, ನಾನು ನಂತರ ತೋರಿಸ್ತೇನೆ. ಫ್ರೆಂಡ್ಸ್, ಪಠಾಣ್ ದರ್ಬಾರ್ ಸ್ಕ್ವೇರಿಂದ ನಾವು ಡೈರೆಕ್ಟಾಗಿ ರೂಮ್ಗೆ ಹೋದ್ವಿ. ರೂಮಲ್ಲಿ ಫ್ರೆಶ್ ಅಪ್ ಆಗಿ ಶಾಪಿಂಗ್ಗೆ ಹೋದ್ವಿ. ದಟ್ ಈಸ್ ತಮಲ್ ಸ್ಟ್ರೀಟ್ ಶಾಪಿಂಗ್. ಅದೊಂದೇ ನಿಮಗೆ ಪೆಂಡಿಂಗ್ ಇರೋದು ಲಿಸ್ಟಲ್ಲಿ. ಸೊ ನಾವು ಶಾಪಿಂಗ್ ಹೋಗಿರೋ ವಿಡಿಯೋನ ನಾನು ಇದರಲ್ಲಿ ಆ್ಯಡ್ ಮಾಡ್ತಿಲ್ಲ. ರೀಸನ್ ಬಂದು ಈ ವಿಡಿಯೋ ಆಲ್ಮೋಸ್ಟ್ ಹತ್ರ 40 ನಿಮಿಷ ಬಂದ್ಬಿಟ್ಟಿದೆ. ನಿಮಗೆ ಬೋರ್ ಹೊಡಿಸ್ಬಾರ್ದು ಅಂತ ನಾನು ಸಪ್ರೇಟ್ ವಿಡಿಯೋ ಮಾಡ್ತಿದ್ದೀನಿ. ಆಸಕ್ತಿ ಇರೋರು ವಿಡಿಯೋ ಚೆಕ್ ಮಾಡಿ, ಶಾಪಿಂಗ್ ಬಗ್ಗೆ ಇಂಟ್ರೆಸ್ಟ್ ಇರೋರು. ಸೊ ಅದು ತುಂಬಾ ಚೆನ್ನಾಗಿದೆ. ನೈಟ್ ಲೈಫ್ ಎಲ್ಲ ಹೇಗಿರುತ್ತೆ ಆ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಟ್ಟಿರ್ತೀನಿ. ಇದೆಲ್ಲ ಇವತ್ತಿನ ವಿಶೇಷತೆಗಳು. ನಮಗೆ ಇದೆಲ್ಲ ಸಹಾಯ ಮಾಡಿದ್ದು, ನಾವು ಇಷ್ಟೆಲ್ಲ ತಿರುಗಾಡೋದಕ್ಕೆ ಟೂರ್ ಆರ್ಗನೈಸರ್ ಒಬ್ಬರು ನಮ್ಮ ಸ್ನೇಹಿತರು ಸಹಾಯ ಮಾಡಿದ್ರು, ಗಣೇಶ್ ಗಟ್ಟಿ ಸರ್ ಅಂತ. ಅವ್ರು ಬ್ಯಾಂಗ್ಳೂರಲ್ಲಿ ಟ್ರಾವೆಲ್ ಫಾರ್ ಯು ಅನ್ನೋ ಸಂಸ್ಥೆಯನ್ನು ನಡೆಸ್ತಾರೆ. ತುಂಬ ಫೇಮಸ್ ಸಂಸ್ಥೆ, ತುಂಬ ಚೆನ್ನಾಗಿ ಅವರು ಆರ್ಗನೈಸ್ ಮಾಡಿಕೊಡ್ತಾರೆ. ಅವರ ಡೀಟೇಲ್ಸ್ ಎಲ್ಲ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಅವರೇ ಪ್ರತಿಯೊಂದು ಕೇರ್ ತೊಗೊಂಡು ನಮಗಿಲ್ಲೆಲ್ಲ ರೂಮ್ ಬುಕ್ಕಿಂಗಿಂದ ಹಿಡಿದು ಟ್ರಾವೆಲ್ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟು ನಮಗೆ ಅನುಕೂಲ ಮಾಡಿಕೊಟ್ಟವರು. ಗಣೇಶ್ ಗಟ್ಟಿ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಹೆಲ್ಪ್ ಆ್ಯಂಡ್ ಸಪೋರ್ಟ್. ಸೊ ಇದಲ್ದಿರ ಇವತ್ತು ನೀವು ನೋಡಿದ್ರಿ, ಮಾರ್ನಿಂಗಿಂದ ನಾವು ಕಠ್ಮಂಡು ಕಂಪ್ಲೀಟಾಗಿ ತಿರ್ಕೊಂಬಂದ್ವಿ. ಬಾಬುರಾವ್ ಸರ್ ನಮ್ಮ ಜೊತೆ ಇದ್ದರು, ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿದ್ರು, ಅಲ್ಲೆಲ್ಲ ಗೈಡ್ ಮಾಡಿದ್ರು. ಸೊ ಡ್ರೈವಿಂಗ್ ಟೆನ್ಷನ್ ಇರಲಿಲ್ಲ, ರೂಟ್ಗಳ ಟೆನ್ಷನ್ ಇರಲಿಲ್ಲ. ಇವತ್ತು ರಿಲ್ಯಾಕ್ಸ್ ಆಗಿ ಹೋಗಿ ಬಂದ್ವಿ. ಫ್ರೆಂಡ್ಸ್, ಇವೆಲ್ಲ ಕಠ್ಮಂಡುವ ವಿಶೇಷತೆಗಳು. ನಾಳೆ ಇಲ್ಲಿಂದ ನಾವು ಪೋಖ್ರಾ ಹೊರಡ್ತಿದ್ದೀವಿ. ನಾಳೆ ವಿಶೇಷತೆಗಳು ನಾಳೆ ನಿಮಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ನಾನು ನಿಮ್ಮ ಸಂಚಾರಿ.